ಬಾಯಿಗೊಂದು ಸೇರ್ಕೊಂಡೈತೆ, ಇದಕ್ಕೊಂದು ಸೇರ್ಕೊಂಡೈತೆ. ಇವತ್ತು ನಾವು ಯೂಸ್ ಮಾಡ್ತಾರೋ ಫುಡ್ಡು ರೈಸ್ ಪಾಲಿಶು, ಮೈದಾ, ರಾಗಿ ಅಷ್ಟೇ. ಬಿಸ್ಕೆಟ್ ಆಗಲಿ ಬೂಸ್ಟ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ ಇವತ್ತು, ಬರೀ ರಾ ಇವತ್ತು. ಇವತ್ತು ಬೇರೆ ಲೊಕೇಶನ್ಗೆ ಬಂದಿದ್ದೀವಿ. ಫುಲ್ ಒಳ್ಳೆ ಅಲೆ ಹೊಡೆದಂಗೆ ಹೊಡಿತಾ ಐತೆ ನೀರು. ध्यान कर रहे हैं ಎರಡೇ ಕಾಣ. ಟೈಮ್ 8:14 ಹಾಕಿದ ತಕ್ಷಣ ಸಿಕ್ತು. ಯಾರು ಅಂತ ಗೊತ್ತಿಲ್ಲ. ಸೈಡ್ ಬರ್ತೈತಾ? ಇಲ್ಲಿ ಕಲ್ಪಾಸ್ ಚಿಕ್ಕದು. ಫಸ್ಟ್ ಸ್ಟ್ರೈಕ್ ಕಲ್ಪಾಸ್. ಎಷ್ಟು ಕೆ ಜಿ ಬರೋದಾ? ಅರ್ಧ ಕೆ ಜಿ. ಹಾಕಿದ ತಕ್ಷಣ ಬಿತ್ತಿದ್ದು, ಹಾಕಿ 5 ನಿಮಿಷ ಆಗಿಲ್ಲ. ಹುಷಾರು ನುಂಗೈತಿ ಕಲ್ಲು. ಹಾಂ, ಒಳ್ಳೆ ಅದ್ರ ರಾಯಣೆಗೂ ಬಿಡಿಸ್ಕೊತಿರ್ಲಿಲ್ಲ ಇದು. ನೆನ್ನೆ ನಿಂಗೆ ಸಿಗ್ತಾಯ್ತಾ ಈ ಥರನೇ? ಬಿಡಿಸ್ಕೊಳಲ್ವಾ? ಹಾಂ ಹಾಂ ಹಾಂ. ಎಂಟು 39 ಇನ್ನೊಂದು ಸಿಕ್ತು. ರಿವರ್ಸ್ ಗೊತ್ತಾಯ್ತಲ್ಲ. ಸಣ್ಣ ಇದು ಕಲ್ಪಾಸ್, ಮಿರ್ಗಾಲ ಕಲ್ಪಾಸ್. ಸೇಮ್ ಸೈಜ್, ಅದಕ್ಕಿಂತ ಸ್ವಲ್ಪ ದೊಡ್ಡದು. ಇದು ಅರ್ಧ ಕೆ ಜಿ ಬರ್ಬೋದು. ಸಿಗಾಕತ್ತು, ಅದೇ ಸಿಗಾಕತ್ತು. ತರ್ಲದ್ನ ಹುಷಾರಾಗಿ ಬಿಡಿಸ್ತೀಯ? ಸರಿಯಾಗಿ ಸಿಗಾಕೊಂಡೈತಿ. ಇದೆ ತಾನೆ? ಹೆಂಗೆಲ್ಲ ಕಣ ಇದು ತೆಗಿಯೋದು? ಅದು ಓಪನ್ ಬರ್ತೈತಿ, ಕುಯ್ ಅಂತೈತಿ. ಎರಡು ಸೇಮ್ ಅಲ್ವಾ? ಫಸ್ಟ್ ಹಿಡಿದ್ರೆ ಸ್ವಲ್ಪ ದೊಡ್ಡ ಆಯಿತು. ಟೈಮು 9:14, 9:15. ಇದು 4th ಸ್ಟ್ರೈಕ್.
ಅಲ್ಲಿ ಹಂಗೆ ಓಡ್ತಾ ಸೈಡ್ಗೆ. ಹಾಂ, ಇದು ಕಲ್ಪಾಸ್ ಸೇಮ್ ಸೈಜ್. ಇವತ್ತು ಕಲ್ಪಾಸ್ ಡೇ. ಬಾಯಿ ಹೆಂಗೆ ಓಪನ್ ಆಗಿ ಸುರ ಆಗಿದ್ರೆ ಕಟ್ ಮಾಡ್ಕೊಟ್ಟೋಗೋದಲ್ಲ. ಹೊಟ್ಟೋಗೋದು ಸುರ ಆದರೆ ಕಲ್ಪಾಸ್ ಹೆಂಗಂತ ಬಾಯಿ ನೋಡಿ ಹೆಂಗಂತ. ಟೈಮ್ 9:33. ಇದು 5th ಸ್ಟ್ರೈಕ್. ಸೇಮ್. ಸ್ವಲ್ಪ ದಪ್ಪ ಕೈತು. ಸ್ವಲ್ಪ ಸೈಜ್. ಥೋಡ ಒಳ್ಳೆ ಇಕ್ಕಲ್ಲ. वैधी काढ़ी होते हैं, वैधी काढ़ी टाइम टूटी टाइम टूटी है। ಇದು ಒಂದು ಸ್ವಲ್ಪ ಸುಟ್ಟು 9:45. ಇದು ಎಷ್ಟನೇ ಸ್ಟ್ರೈಕು? 6 ಸ್ಟ್ರೈಕ್. ಅಲ್ಲೇ ಬರಬೇಕು. ಇದು ಸ್ವಲ್ಪ ದೊಡ್ಡ ಆಯ್ತು ಅದಕ್ಕಿಂತ. ಲಾಸ್ಟ್ ಹಿಡಿದು ಲಾಸ್ಟ್ ಸೈಜ್ ಅಲ್ಲ ಇದು? ಆ ಸೈಜ್. ಹಂಗೆ ಸೇಮ್ ಸೈಜ್ ಅದು ಲಾಸ್ಟ್ ಸೈಜ್. ಟೈಮ್ ಈಗ 10:41. ಈಗ ಒಂದು ಸ್ಟ್ರೈಕು 7 ಸ್ಟ್ರೈಕು. ಲಕನ್ ಸುತ್ಕೋಬೇಕು ಲಕನ್. ಹಾಂ, ಸುತ್ಕೊಳ್ಳಲ್ವಾ? ಕಲ್ಲಿಗೆ ಸಿಕ್ಕಾಬಿಟ್ಟಿದೆ ಅನ್ಕಣ. ಹಾಂ, ಅಲ್ಲೇ ಓಹೋ ಲಕನ್ 3-4 kg ಐತೆ. ಹಾಂ, 3-4 kg ಐತೆ ಅದು. ಒಣೆ ಹೋದಲ್ಲೂ ಹೊಡೆದ ಲಕನ್. ಅಣ್ಣ ಒಣೆ ಉತ್ರೇಶ್ ಬ್ಯಾಸ್ ಗಲ್ಸ್ ಐತಿ ಎಡೆ ಕಾಣಲ್ವಾ? ನೀರಲ್ಲಿ ಇಳಿಸಲ್ಲ ಅವನಿಗೆ. ಹಾಂ, ಹಂಗೂ ಕುತ್ಕೊಂಡು ಅನ್ಕೋತಿದ್ದೆ. ಆದರೆ ದುಡ್ಡು ಹೊಡೆದ್ರೆ ನಂಗೆ ದೊಡ್ಡದೇ ಹೊಡೆಯೋದು ಅಂತ ಅನ್ಕೋತಿದ್ದೆ. ಒಳ್ಳೇದಾಯ್ತು. ಫೇವ್ರೇಟ್ ಗಣ. ಚೇತನ ಫೇವ್ರೇಟ್ ಗಣ ಇದು. ಹಾಂ, ನೋಡ್ತೈತೆ. ನೀವು ಹೇಳ್ದಂಗೆ ಸ್ವಲ್ಪ ಹಿಂಗಂತೂ ರಫ್ ಅಂತ ಹೊಡೆದೆ. ಸಾಕಾಯ್ತು. ನೋಡ್ಬಿಟ್ಟೈತೆ ನಮ್ಮನ್ನ. ಹ್ಞೂ, ಅಲ್ಲಿಂದ ನೋಡ್ಬಿಟ್ಟೈತೆ ನಮ್ಮನ್ನ. ಹ್ಞೂ ಅದಕ್ಕೆ ನೋಡ್ತೈತೆ. ಓಹೋ ಭಯ ಆಯ್ತೈತಿ. ಹಾಂ, ಭಯ ಆಯ್ತೈತಿ. ಅವ್ರಿಗೆ ಭಯ, ನನಗೂ ಭಯ ಆಯ್ತೈತೆ, ಅದಕ್ಕೂ ಭಯ ಆಯ್ತೈತೆ. ಕಲ್ಲು ಸಿಕ್ಕಾಗ್ಬಿಟ್ರೆ ದಾರ ಕಟ್ಟಾಗೈತದೆ. ಹ್ಞೂ, ಸಣ್ಣ ದಾರಕಲ್ಲ ಅದೇನೆ. ಈ ಥರದೇ ಬಂದ್ಬಿಟ್ಟು ಆಗೋದು. ಅಮ್ಮ ಬಡ್ದು ಬಡ್ದು ಹ್ಞೂ ಎಲ್ಲವೇ. ಹ್ಞೂ ಅಲ್ಲಲ್ಲಿ ಬಾಯಿಗೊಂದು ಹಾಕೊಂಡೈತೆ, ಇದಕ್ಕೊಂದು ಹಾಕೊಂಡೈತೆ. ಹುಷಾರ್ಬೇಕ. ಇನ್ನೂ ಸುಸ್ತಾಗಬೇಕಣ್ಣ. ಹಿಂಗಿಂದ ಹೆಂಗ್ ಕಾಣಿಸ್ತೈತೆ ಗೊತ್ತಲ್ಲ ಕಣ ಇಲ್ಲಿಂದ ವ್ಯೂ. ಹುಷಾರ. 3 kg. ಹಾಂ, 3 kg. ಅಲ್ಲಿ ಬಾ, ಅಲ್ಲಿ ತಂದ್ಬಿಡು. ಏನು ತೋರ್ಸಂಗೆ. ನಾನು ಹಿಡಿದಿದ್ದು ಕೈಯಾರೆ 3 kg ಫಸ್ಟ್ ಮೀನು. ಅದು ಇಷ್ಟು ದೊಡ್ಡದು. ಒಳ್ಳೆ ಸೈಜ್ ಹಿಡಿದೆ. ಹಿಂಗೆ ಹೊದ್ಬಿಟ್ರೆ 4-5. ಹಾಂ,
ಅದು ಆ ಥರ ಇರ್ಬೋದು. ಈ ರಘುನ ಮಿರ್ಗಾಲ ಅಣ್ಣ ಇದು? ಮುರುಗಲ್ ಮುರುಗಾಲೇನಾ? ಇಲ್ಲಿ ನಾನು ಹೇಳಿದ್ನಲ್ಲ ಕಲ್ಲರ್ ಹೆಂಗೈತೆ. ರಘುಗಾದ್ರೆ ಬೇರೆ ವೈಟು. ಬಿದ್ದರೆ ಹೆಂಗೆ ನಂಗೆ ಕೈಗೆ ಹೊಡಿತಾ? ಕೈ ಹುಷಾರು ನಿಂದು. ಕರೆಕ್ಟಾಗಿ ಲಾಕ್ ಆಗೈತಾ? ಸರಿಯಾಗಿ ಆಗೈತೆ ಅಣ್ಣ ಲಾಕು. ನಮ್ದು 5 kg ಇದೆ, 2 ಇಲ್ಲಾಗಿತ್ತು ನೋಡಿ ಇಲ್ಲಿ, ಅದಕ್ಕೆ ಬಿಡಿಸ್ಕೊಳ್ಳಿಲ್ಲ. ಇದು ಇಲ್ಲಾಗೈತೆ. ಮೋಸ್ಟ್ಲಿ ನಿಮಗೆ ಮಿಸ್ ಆಗಿ ಇಲ್ಲಿ ಸಿಕ್ತು ಅನ್ಸುತ್ತೆ ಅಣ್ಣ. ಸಿಕ್ಕಿದ್ರೆ ಸರಿ, ಮಿಸ್ ಆಗ್ಬಾರ್ದು. ಮಾರೇವು ಹೊಡಿತೈತೆ, ಮೀನೇ ಹೊಡಿತೈತೆ ನನಗೆ. ನೋಡಿ ಮರಿಗಾಲ ಇದು ಎಷ್ಟು ಕೆಜಿ ಬರ್ಬೋದು ನೋಡಲ್ಲ, 3.5 3.5 kg ಬರ್ಬೋದು. 3.5 4 kg ಅನ್ಕೋಲ್ವಾ? ಯಪ್ಪ ಒಳ್ಳೆ ಸೈಜು. ಬಾಯಿನ ಹಿಂಗೆ ಅಂತ ಇದ್ದೆ ನಾನು. ಮೂಡು ತುಡಿ ಕೀಳದ ಅಂತನ ಬರೋದು ಇದು ಬೇರೆ ಕಡೆ ಒಳ್ಳೆ ಏಟು. ಚರ್ರ ಚರ್ರ ಅಂತ ಹೊಡಿತೈತೆ ಮಾರೇವು ಮಾಡ್ಲು. ನಾವು ಹುಡುಗರು ಆಗ್ಬಿಟ್ಟಿದ್ರೆ ಗಾಬರಿ ಆಗ್ಬಿಡುವಲ್ಲ. ಹಾಂ ಏನಂತೀಯ? ಸಣ್ಣ ದಾರ ಬೇರೆ, ಅದು 2 ಗಾಣಪ ಇದೆ. ನನ್ನ ಫೋನ್ ಏನು ಇಲ್ಲಿ ಫೋನ್ ಗೊತ್ತಾಯ್ತಾ? ಅಲ್ಲಿ ನೋಡು, ಇಲ್ಲಿ ಕೆಳಗೆ ಬಿದ್ದೈತಾ? ಮಾಯಕ್ಕೆ ಬಿದ್ದೈತೆ ಎಲ್ಲಿ? ಅಲ್ಲಿಂದ. ಸಾರಿ ಎತ್ತೀನಿ. ಇರಲಿ ಅಜ್ಜಿ. ಗೊತ್ತಾಯಿಲ್ವಾ? ಗಾಲಿ ಹೋಯ್ ಗಾಲ್ ಬರ ಹಂಗೆ ನಿಜ ಹೇಳಿ ಮೀನುಗಳೈತೆ ದೊಡ್ಡ ಸೈಜ್ದು. ಇವು ಏನಿಲ್ಲ ಇವು ಹಂಗಂತೀರ? ಈ ಸೈಜ್ದು ಆದ್ರೂ ಹೆಂಗೆ ಇದ್ಕೋತ ಫೀಲ್ ನಾನು ಕಲ್ಲಿಗೆ ಸಿಕ್ಕಾಬಿಟ್ಟೈತೆ ಅನ್ಕೊಳ್ಳಲ್ಲ ಹೇಳಿದ ತಕ್ಷಣ. ಅದಕ್ಕೆ ಹಣ ನೋಡಿ ಸಿಕ್ಕೈತೆ ಅಂತ ಕೊಟ್ಟಿದ್ದೆ ಅವ್ರಿಗೆ. ಆ ಸೈಡಿಗೆ ಬತ್ತಿತ್ತಲ್ಲ ಅಲ್ವಾ? ಸೈಡಿಗೆ ಬತ್ತಾಯ್ತಲ್ಲ. ಏನು ಇವು ಕಲ್ಗೆ ಹೋಗಲ್ಲ ಇವು. ಏನೇನು ಮೇಕ್ ಬಂದ್ಬಿಡ್ತವೆ ಈ ಮೀನುಗಳು. ಬೇರೆ ಮೀನಂದ್ರೆ ಕಲ್ಗೆ ಹೋಯ್ತವೆ. ಸೀದಾ ಅದು ಕಲ್ಪಾಸೆ ಹೊರಟೈತದಲ್ಲ. ಚೂರಿ ಮೀನಂತೂ ಒಳ್ಳೆ ಎಣ್ಣೆ ಗೊತ್ತಾ, ಫುಲ್ ಚುರುಕು. ಫೋನ್ ಎತ್ಕೊಳಕ್ಕ ಬಿಸಿ. ಇದು ಎಷ್ಟನೇ ಸ್ಟ್ರೈಕ್ ಲಕ್ಕ ಇದು? 7 7 ಸ್ಟ್ರೈಕು. ಗಿರಿಗಾಲ ಸುಸ್ತಾಗ್ಬಿಟ್ಟಿದೆ. ಹಾಂ ಸುಸ್ತಾಗ್ಬಿಟ್ಟಿದೆ, ಫುಲ್ ಸುಸ್ತಾಗ್ಬಿಟ್ಟೈತೆ. बोला ना मुझे कुछ